ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಕಲಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ಕಂಪ್ಯೂಟರ್ ಮೇಲೆ ಕೆಲಸಕ್ಕೆ ಹೋಗ್ತಾ ಇದ್ದೀರಂದ್ರೆ ಅಲ್ಲಿ ಬಿಲ್ ಎಂಟ್ರಿಯನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂತ ವಿಧಾನವನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ನೀವು ಇವತ್ತೇ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನು ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕಾನ್ ಗಂಟೆ ಬರ್ತದೆ, ಮೇಲಿನ ಗಂಟೆ ಬಾರಿಸ್ಬಿಟ್ರೆ ಸಾಕು. ನಾನು ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ಗಳನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಕಲಿಬಹುದು ಸ್ನೇಹಿತರೆ. ನೋಡ್ರಿ, ಇವತ್ತು ಕಂಪ್ಯೂಟರ್ ಒಳಗೆ ಕೆಲಸ ಮಾಡಕ್ ಹೋಗಾಕತ್ತೀರ ಅಂದ್ರ ಬಿಲ್ಗಳ ಎಂಟ್ರಿ ಮಾಡುವಂತ ವಿಧಾನ ನಿಮ್ಗೆ ಗೊತ್ತಿರಬೇಕಾಗ್ತದ. ಓಕೆನಾ? ಹೆಂಗ್ ಮಾಡೋದ್ರಿ ಸರ್ ಅಂದ್ರೆ, ನೀವು ಮೊದಲಿಗೆ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಅನ್ನುವಂತ ಸಾಫ್ಟ್ವೇರ್ ಓಪನ್ ಮಾಡ್ಕೊರಿ. ಮಾಡಿದ ನಂತರ ನಾನು ಕೆಲವೊಂದಿಷ್ಟು ವಿಷಯಗಳನ್ನ ಟೈಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹೌದಾ? ಅಂದ್ರೆ ಒಂದು ಶಾಪ್ ಒಳಗಾಗ್ಲಿ, ಒಂದು ಅಂಗಡಿ ಒಳಗ, ಎಲ್ಲರ ಕಂಪನಿ ಒಳಗ, ಯಾವುದೋ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿರ್ಬೋದು, ಎಲ್ಲೇ ಒಂದ್ ಕಡೆ ನೀವು ಕೆಲಸ ಮಾಡಾಕತ್ತೀರಂದ್ರೆ ಅಲ್ಲಿ ಬಿಲ್ಗಳ ಎಂಟ್ರಿ ಮಾಡುವಂತ ಕೆಲಸ ಬಂದಾಗ ನೀವು ಹೆಂಗ್ ಎಂಟ್ರಿ ಮಾಡ್ಬೇಕಪ್ಪ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ತೋರಿಸ್ಕೊಡ್ತಾ ಇದೀನಿ. ಮೊದಲಿಗೆ ಇಲ್ಲಿಂದ ಗುರು ನಾನಕ್ಸ್ ಇನ್ಫೋ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಬರ್ತಿದ್ದೀನಿ. ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡಿಕೊಂಡು ಈ ಕಾಲಮ್ ವರೆಗೆ ಇದಕ್ಕೆ ಮರ್ಜಿನ್ ಸೆಂಟರ್ ಮಾಡ್ಕೊಳ್ಳೋಣ. ಅಂದ್ರೆ ಒಂದು ಫಾರ್ಮೆಟ್ ಅನ್ನ ತಯಾರು ಮಾಡ್ಕೋತೀನಿ. ಓಕೆನಾ? ಅದರ ಕೆಳಗಡೆ ಅದರ ಅಡ್ರೆಸ್ ಕೂಡ ಸಂಪೂರ್ಣವಾಗಿ ಬರ್ತಿದ್ದೀನಿ. ಮರ್ಜಿನ್ ಸೆಂಟರ್ ಮಾಡ್ಕೊಳ್ಳೋಣ. ಅದಾದ ನಂತರ ಬಿಲ್ ಇನ್ವೆನ್ಸ್ ಅನ್ನುವಂಥದ್ದಿದೆ, ಇದಕ್ಕೂ ಕೂಡ ನಾವು ಸೆಂಟರ್ ಅಲೈನ್ಮೆಂಟ್ ಮಾಡ್ಕೊಂಡ್ರೆ ಸೆಂಟರ್ ಒಳಗೆ ಬಂದ್ಬಿಡತ್ತೆ. ಓಕೆ, ಇವುಗಳನ್ನ ಸೆಲೆಕ್ಷನ್ ಮಾಡಿಕೊಂಡು ಮೇಲ್ಗಡೆ ಇರುವಂತ ಏನ್ ಡೀಟೇಲ್ಸ್ ಇದೆಯಲ್ಲ ಇವುಗಳನ್ನ ಸೆಲೆಕ್ಷನ್ ಮಾಡಿ ಸೈಜ್ ಸ್ವಲ್ಪ ಏನ್ ಮಾಡೋಣ, ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳೋಣ. ಓಕೆನಾ? ಮಾಡಿದ ನಂತರ ಈಗೇನ್ ಆಗ್ಬೇಕಾಗಿದೆ, ಸಂಪೂರ್ಣವಾಗಿ ದೊಡ್ಡ ಮಾಡಿದ ನಂತರ ಇವು ಕೆಳಗಡೆ ಬಿಲ್ ಇನ್ವೆನ್ಸ್ ಕೂಡ ಇದಕ್ಕೂ ಕೂಡ ನಾನು ಏನ್ ಮಾಡ್ತೀನಿ, ಸ್ವಲ್ಪ ದೊಡ್ಡ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ? ದೊಡ್ಡದಾದ ನಂತರ ಇವುಗಳಿಗೆ ಕೂಡ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಇದಕ್ಕೂ ಕೂಡ ನಾನು ಏನ್ ಮಾಡ್ತೀನಿ, ಒಂದು 16 ಪಾಯಿಂಟ್ ನಂಬರ್ ಕೊಡ್ತೀನಿ. ಈಗ ಇವೆಲ್ಲವನ್ನು ಕೂಡ ಸೆಲೆಕ್ಷನ್ ಮಾಡಿಕೊಂಡು ಎಲ್ಲಿ ಹೋಗ್ತೀನಿ, ಫಾರ್ಮ್ಯಾಟ್. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡೋಣ, ಆಟೋ ಫಿಟ್ ರೋ ಹೈಟ್ ಅಂಡ್ ವಿಡ್ತ್ ಅಂತ ಇದಿರುತ್ತೆ, ಇದರ ಮೇಲೆ ವಿಡ್ತ್ ಮೇಲೆ ಕ್ಲಿಕ್ ಮಾಡೋಣ. ಆಟೋಮೆಟಿಕ್ ಆಗಿ ಅದು ಫಿಟ್ ಆಗಿ ಬಂದ್ಬಿಡ್ತದೆ. ಹೌದಾ? ಈಗ ಇಷ್ಟೆಲ್ಲ ಮಾಡಿದೀವಿ. ಕೆಳಗಡೆ ಸ್ವಲ್ಪ ಅಡ್ರೆಸ್ ಏನಿದೆ ಸ್ವಲ್ಪ ಸಾಮದಾಗಬೇಕು, ಈ ರೀತಿಯಾಗಿ ಇಟ್ಕೊಳ್ಳೋಣ. ಬಿಲ್ ಇನ್ವೆನ್ಸ್ ಅನ್ನೋದು ಚೆನ್ನಾಗಿದೆ, ಇದು ಪರವಾಗಿಲ್ಲ. ಇದು ಇನ್ನೂ ಸ್ವಲ್ಪ ದೊಡ್ಡದು ಬೇಕು ಅಂದ್ರೆ ದೊಡ್ಡದು ಮಾಡ್ಕೊಳ್ಳೋಣ. ಓಕೆನಾ? ಇದೆಲ್ಲವನ್ನು ಕೂಡ ಸೇರಿಸ್ಕೊಂಡು ಈಗೇನ್ ಮಾಡ್ಬೇಕಾಗಿದೆ, ಬಿಲ್ ನಂಬರ್ ಆಗಿರ್ಬೋದು, ನೇಮ್ ಆಫ್ ದ ಐಟಮ್ಸ್ ಆಗಿರ್ಬೋದು, ಇವುಗಳಿಗೆ ರೇಟ್ ಕೊಡಬೇಕಾಗಿದೆ, ಕ್ವಾಂಟಿಟಿ ಕೊಡಬೇಕಾಗಿದೆ, ಅಮೌಂಟ್ ಅನ್ನ ನಾವು ಇಲ್ಲಿ ಇದರೊಳಗೆ ಎಂಟ್ರಿ ಮಾಡಿಕೊಂಡು ಲೆಕ್ಕಾಚಾರವನ್ನ ಮಾಡಿ ಒಂದು ಬಿಲ್ ಅನ್ನ ತೆಗಿಬೇಕಾಗ್ತದೆ. ಹೆಂಗೆ ತೆಗಿಯೋದ್ರಿ ಸರ್ ಅನ್ನೋದನ್ನ ಇಲ್ಲಿ ಬಿಲ್ ನಂಬರ್ ಅನ್ನ ನಾನು ಬರೀತೀನಿ, 101. ಓಕೆನಾ? ಇದೇ ಸೀರಿಯಲ್ ಆಗಿ ನಾನು ಏನ್ ಮಾಡ್ಕೋತೀನಿ, ಒಂದು ಬಿಲ್ ನಂಬರ್ ಅನ್ನ ಈ ರೀತಿಯಾಗಿ ಡ್ರ್ಯಾಗ್ ಮಾಡ್ಕೊಂಡ್ರೆ ಕೆಳಗಡೆ ಜಗ್ ಬಿಡ್ತೀನಿ, ಅದು ಸಂಪೂರ್ಣವಾಗಿ ಬಂದ್ಬಿಡ್ತದೆ. ಕೆಳಗಡೆ ಜಗ್ತಿದ್ದಾನೆ, ಇಲ್ಲೊಂದು ಪಾಯಿಂಟ್ ಕಾಣಿಸುತ್ತೆ, ಇದ್ರ ಮೇಲೆ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಇಲ್ಲಿ ಫಿಲ್ ಸೀರೀಸ್ ಮೇಲೆ ಕ್ಲಿಕ್ ಮಾಡಿದ್ರೆ 105 ನಂಬರ್ಗಳನ್ನ ಸೀರಿಯಲ್ ಆಗಿ ತಗೊಂಡಿದ್ದೀನಿ. ಹೌದಾ? ಈಗೇನ್ ಮಾಡ್ಬೇಕು, ಐಟಮ್ಸ್ ಅಂತ ಇದೆ, ಇಲ್ಲಿಂದ ರೇಟ್ ಕೊಡಬೇಕಾಗಿದೆ. ನಾವೇ ಅಂಗಡಿಯವ್ರು ಏನ್ ಮಾಡ್ತಾರೆ, ಒಂದು ರೇಟ್ ಕೊಡ್ತಾರೆ. ಕೀಬೋರ್ಡ್ ಎಷ್ಟಕ್ಕೆ ಮಾಡ್ತಾ ಇದೀರಪ್ಪ, 350 ರೂಪಾಯಿಗೆ ಒಂದು ಕೀಬೋರ್ಡ್ ಕೊಡ್ತಾ ಇದೀನಿ. ಸ್ಪೀಕರ್ ಬಂದ್ಬಿಟ್ಟು 650ಕ್ಕೆ ಒಂದು. ಪೆನ್ಡ್ರೈವ್ ಬಂದ್ಬಿಟ್ಟು 520 ರೂಪಾಯಿಗೆ ಒಂದು ಪೆನ್ಡ್ರೈವ್. ಹಾರ್ಡ್ ಡಿಸ್ಕ್ ಬಂದ್ಬಿಟ್ಟು ಒಂದು 2500 ರೂಪಾಯಿ ಒಂದು ಹಾರ್ಡ್ ಡಿಸ್ಕ್ ಇದೆ. ನೆಕ್ಸ್ಟ್ ಮೌಸ್ ಬಂದ್ಬಿಟ್ಟು 350 ರೂಪಾಯಿ ಒಂದು ಮೌಸ್. ಈ ರೀತಿಯಾಗಿ ನಾವು ಒಂದು ಶಾಪ್ ಅಲ್ಲಿ ಒಂದು ರೇಟ್ ಅನ್ನ ಇಟ್ಕೊಂಡಿವಿ. ಹೌದಾ? ನಿಮ್ಮ ಹತ್ರ ಒಬ್ಬ ಕಸ್ಟಮರ್ ಬರ್ತಾನೆ, ಏನ್ ತಗೊಳ್ಳಿಕ್ಕೆ, ಮೌಸ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಇವೆಲ್ಲ ತಗೊಳ್ಳಿಕ್ಕೆ ಬರ್ತಾನೆ. ಇವೆಲ್ಲ ನಿಮ್ಮ ಒಂದು ಶಾಪ್ ಅಲ್ಲಿ ಇರುವಂತ ಐಟಮ್ಸ್ ಗಳನ್ನ ನೀವು ಈ ರೀತಿಯಾಗಿ ಒಂದು ಬಿಲ್ ಫಾರ್ಮೆಟ್ ಒಳಗೆ ಇಟ್ಕೋಬೇಕು. ಓಕೆನಾ? ಕ್ವಾಂಟಿಟಿ ಈಗ ನಿಮ್ಮ ಹತ್ರ ಒಬ್ಬ ರಾಜು ಅನ್ನೋನ್ ಬಂದಾನೆ, ಏನ್ ಮಾಡಾಕ್ತಾನ, ಸರ್ ಕೀಬೋರ್ಡ್ ಕೊಡ್ರಿ, ಎಷ್ಟು ಬೇಕಾಗ್ಯವ, ಒಂದು ಕೀಬೋರ್ಡ್ ಒಂದು 20 ಬೇಕಾಗ್ಯವ್ರು, 20 ಕ್ವಾಂಟಿಟಿ ಹಾಕೊಳ್ಳೋದು. ನೆಕ್ಸ್ಟ್ ಸ್ಪೀಕರ್ ಎಷ್ಟು ಬೇಕಾಗ್ಯಪ್ಪ ಅಂತ ಕೇಳ್ತಾರ ಅವ್ರು, ನನಗೊಂದು 5 ಸ್ಪೀಕರ್ ಬೇಕಾಗ್ಯವ್ರಿ, ತಗೋ. ಪೆನ್ಡ್ರೈವ್ ಎಷ್ಟು ಬೇಕು, ಪೆನ್ಡ್ರೈವ್ ನನಗೊಂದು 12 ಪೆನ್ಡ್ರೈವ್ ಬೇಕಾಗಿದೆ. ನೆಕ್ಸ್ಟ್ ಹಾರ್ಡ್ ಡಿಸ್ಕ್ ಬಂದ್ಬಿಟ್ಟು ಒಂದು 3 ಹಾರ್ಡ್ ಡಿಸ್ಕ್ ಬೇಕಾಗ್ಯಾವ. ಮೌಸ್ ಬಂದ್ಬಿಟ್ಟು ಒಂದು 20 ಮೌಸ್ ಬೇಕಾಗಿದೆ. ಈ ರೀತಿಯಾಗಿ ನಾವು ಏನ್ ಮಾಡೋದು, ಕ್ವಾಂಟಿಟಿಯನ್ನ ಹಾಕೊಂಡಿದ್ದೀವಿ. ಇದರ ಒಂದು ನೆಟ್ ಅಮೌಂಟ್ ಅನ್ನ ನಾವು ಕಂಡುಹಿಡಬೇಕಾಗ್ತದೆ. ಯಾವುದೇ ಒಂದು ಅಂಗಡಿಗಳಲ್ಲಿ ವ್ಯಾಪಾರವನ್ನ ಮಾಡಿದಾಗ ಅವರು ತಗೊಂಡಿರುವಂತ ಅಮೌಂಟ್ ಮತ್ತೆ ನಿಮ್ಮ ರೇಟಿಗೆ ಅಲ್ಲಿ ಟ್ಯಾಲಿ ಮಾಡ್ಕೊಂಡು ನಾವು ಏನ್ ಮಾಡ್ಬೇಕಾಗತ್ತೆ, ಅಮೌಂಟ್ ಅನ್ನ ಹೇಳ್ಬೇಕಾಗತ್ತೆ. ಅವಾಗ ಇದನ್ನ ನಾವು ಇದಕ್ಕೆ ಇಂಟು ಮಾಡಬೇಕಾಗಿತ್ತು ಅಂದ್ರೆ ಮೊದಲಿಗೆ ಫಾರ್ಮುಲಾದೊಳಗೆ ಈಕ್ವಲ್ ಟು ಹಚ್ಕೋಬೇಕು. ಹಚ್ಚಿದ ನಂತರ ಇದರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕೀಬೋರ್ಡ್ ಒಳಗೆ ಸ್ಟಾರ್ ಬಟನ್ ಕ್ಲಿಕ್ ಮಾಡಿ 20 ಮೇಲೆ ಕ್ಲಿಕ್ ಮಾಡಿಕೊಂಡು ಎಂಟರ್ ಮಾಡಿದ್ರೆ ಈಗ ಆಟೋಮೆಟಿಕ್ ಅದು ಮಲ್ಟಿಪ್ಲಿಕೇಶನ್ ಮಾಡಿ ತೋರಿಸ್ಬಿಡ್ತದೆ. ಸಿಂಪಲ್ ಆಗಿರುವಂತದ್ದು. ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ನೋಡ್ರಿ, ಕೆಳಗಡೆದು ಈಕ್ವಲ್ ಟು ಮಾಡಬೇಕು. 650 ಒಂದು ಸ್ಪೀಕರ್ಗೆ ಆದ್ರೆ 5 ಸ್ಪೀಕರ್ ತಗೊಂಡಾಗ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಸ್ಟಾರ್ ಹಾಕಿ 5 ಸ್ಪೀಕರ್ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಮಾಡಿದ್ರೆ ಆಟೋಮೆಟಿಕ್ ಅದು ಕ್ಯಾಲ್ಕುಲೇಷನ್ ಮಾಡಿ ಹೇಳ್ಕೊಡ್ತದೆ. ಇದೇ ರೀತಿಯಾಗಿ ಎಲ್ಲದಕ್ಕೂ ಮಾಡಬೇಕಂತೇನಿಲ್ಲ, ಜಸ್ಟ್ ನೀವು ಒಂದಕ್ಕೆ ಮಾಡಿ ಏನ್ ಮಾಡ್ಬೋದು, ಇದನ್ನ ಕೆಳಗಡೆ ಈ ರೀತಿಯಾಗಿ ಜಕ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಲೆಕ್ಕ ಆಗಿ ಬಂದ್ಬಿಡ್ತದೆ.
ತಿಳಿತಾ? ಈಗ ಸಪೋಸ್ ನೀವು ಕ್ವಾಂಟಿಟಿ ಒಳಗೆ ಸರ್ ನನಗೆ ಒಂದು 8 ಬೇಕ್ರಿ ಅಂತ ಚೇಂಜ್ ಮಾಡಿದ್ರೆ ಅಮೌಂಟ್ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಸರ್ ನನಗೆ 12 ಬೇಕ್ರಿ ಒಂದು 6 ಬೇಕು, ಆಯ್ತು 6 ತಗೊಂಡ್ರು ಕೂಡ ಆಟೋಮೆಟಿಕಲ್ ಅಮೌಂಟ್ ನೀವೇನು ಫಾರ್ಮುಲಾ ಹಾಕುವಂಥದ್ದು ಬೇಕಾಗಿಲ್ಲ. ನೋಡ್ರಿ ಇಲ್ಲಿಂದ ನಾನು ಏನು ಮಾಡ್ತೀನಿ, ಒಂದು 9 ಬೇಕು ಎಂಟರ್ ಮಾಡ್ಕೋತೀನಿ, ಆಟೋಮೆಟಿಕ್ ಅಮೌಂಟ್ ಅಲ್ಲಿ ಚೇಂಜ್ ಆಗ್ತಾ ಹೋಗ್ತಾ ಇರತ್ತೆ. ಈ ರೀತಿಯಾಗಿ ನಾವು ಏನ್ ಮಾಡ್ಬೋದು, ಬಿಲ್ ಅನ್ನ ಮಾಡ್ಕೊಡ್ತೀವಿ. ಈಗ ಇದ್ರೊಳಗೆ ಇನ್ನೊಂದು ಬಂದ್ಬಿಡ್ತದೆ, ಬಿಲ್ ಮಾಡಿದ್ವಿ ಎಲ್ಲ ಆಯ್ತು ಸರ್, ಇದ್ರೊಳಗೆ ಇನ್ನೊಂದು ಬಂದ್ಬಿಡ್ತದೆ GST ಮತ್ತೆ ಟೋಟಲ್ ಅಮೌಂಟ್ ಎಷ್ಟಾಯ್ತು ಅನ್ನೋದನ್ನ ನಾವು ತೆಗಿಬೇಕಾಗ್ತದೆ. ಹೌದಾ? ಅದನ್ನ ಹೆಂಗ್ ತೆಗಿಬೇಕು ಅನ್ನೋದನ್ನ ನಾವು ಸಂಪೂರ್ಣವಾಗಿ ನೋಡಿದಾಗ ಇಲ್ಲಿ ಕೆಳಗಡೆ ಲಾಸ್ಟಿಗೆ ತೆಗಿಬೇಕಾಗಿದೆ. ಅವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿಂದ ಟೋಟಲ್ ಅಮೌಂಟ್ ಅಂತ ಇಲ್ಲೇ ಬರ್ದು ಬಿಡೋಣ. ಇಲ್ಲಿಂದ ನಾನು ಏನ್ ಮಾಡ್ತೀನಿ, ಇಲ್ಲೇ ಬರ್ದು ಬಿಡ್ತೀನಿ TOTAL ಟೋಟಲ್ ಅಂತ ಅಷ್ಟೇ ಬರೆಯೋಣ. ಓಕೆನಾ? TOTAL ಟೋಟಲ್ ಆದ ನಂತರ ಕೆಳಗಡೆ ಏನ್ ಬರೀಬೇಕಾಗಿದೆ, GST ಅನ್ನ ಕೊಡಬೇಕಾಗಿದೆ. GST ಎಷ್ಟು ಪರ್ಸೆಂಟೇಜ್? 18% GST ಅನ್ನ ನಾನು ಏನ್ ಮಾಡ್ತಾ ಇದೀನಿ, ಇಲ್ಲಿ ಪರ್ಸೆಂಟೇಜ್ ಅನ್ನ ಹಾಕೋತಾ ಇದೀನಿ. ಹೌದಾ? 15% GST, 18%. ನೆಕ್ಸ್ಟ್ ಗ್ರ್ಯಾಂಡ್ ಟೋಟಲ್ ಎಲ್ಲ GST ಕಟ್ ಆಗಿ ಎಷ್ಟು ಅಮೌಂಟ್ ನಾವು ಕೊಡ್ಬೇಕು ಅನ್ನೋದನ್ನ ನಾವು ಏನ್ ಮಾಡ್ಬೇಕಲ್ಲಿ, ಗ್ರ್ಯಾಂಡ್ TOTAL ಟೋಟಲ್ ಅಂತ ಈ ರೀತಿಯಾಗಿ ಒಂದು ಫಾರ್ಮೆಟ್ ಅನ್ನ ಬರ್ಕೋಬೇಕು. ಓಕೆ, ಇದರ ಸೈಜ್ ಕೂಡ ದೊಡ್ಡ ಮಾಡ್ಕೊಳ್ಳೋಣ. ಓಕೆ, ಆಗಲೇ ಎಷ್ಟಿತ್ತು ಅದರಷ್ಟೇ ಸೈಜ್ ಮಾಡ್ಕೊಳ್ಳೋಣ. ಇದನ್ನ ನಾನೇನ್ ಮಾಡ್ಕೋತೀನಿ, ಈಗ ಮರ್ಜ್ ಸೆಂಟರ್ ಅಂದ್ರೆ ಇವೆರಡು ಕಾಲಮ್ ಸೇರಿ ಮರ್ಜ್ ಸೆಂಟರ್ ಮಾಡ್ಕೊಳ್ಳೋಣ. ಇದಕ್ಕೂ ಕೂಡ ಮರ್ಜ್ ಸೆಂಟರ್, ಇದಕ್ಕೂ ಕೂಡ ಮರ್ಜ್ ಸೆಂಟರ್ ಮಾಡಿ ಈ ಕಡೆ ಲಾಸ್ಟಿಗೆ ಇರಲಿ, ಈ ಕಡೆ ಇಟ್ಕೊಳ್ಳೋಣ. ಓಕೆನಾ? ಈಗ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಟೋಟಲ್ ಅಮೌಂಟ್ ಅನ್ನ ಹಾಕ್ಬೇಕಾಗಿದೆ ಅಂದ್ರೆ ಏನ್ ಮಾಡ್ಬೇಕು, ಏನಿಲ್ಲ ಸಿಂಪಲ್ ಈ ರೀತಿಯಾಗಿ ಜಕ್ಕೊಂಡ್ಬಿಡ್ರಿ. ಇವೆಲ್ಲ ಆಟೋಮೆಟಿಕ್ ಕೂಡಿಸ್ಕೋಬೇಕಿಲ್ಲ, ಇಲ್ಲಿ ಆಟೋ ಸಮ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಕೂಡ್ಬಿಡ್ತದೆ. 19,280 ರೂಪಾಯಿ ಆಯ್ತು. ಈಗ GST ಅನ್ನ ಕಟ್ ಮಾಡಬೇಕಾಗಿತ್ತು ಅಂದ್ರೆ ಇದಕ್ಕೆ ಫಾರ್ಮುಲಾ ಯಾವ ರೀತಿಯಾಗಿ ಹಾಕೋಬೇಕು, ಇಸ್ ಈಕ್ವಲ್ ಟು, ಓಕೆನಾ, ಇಸ್ ಈಕ್ವಲ್ ಟು ಹಾಕಿದ್ರೆ ಅಂದ್ರೆ ಏನ್ ಮಾಡ್ಬೇಕು, ಟೋಟಲ್ ಅಮೌಂಟ್ ಮೇಲೆ ಕ್ಲಿಕ್ ಮಾಡಬೇಕು, ಸ್ಟಾರ್ ಎಷ್ಟು ಪರ್ಸೆಂಟೇಜು, 18%. ಓಕೆ, ಬಾರ್ ಎಷ್ಟಕ್ಕದು, 100ಕ್ಕೆ 18% GST ಕಟ್ ಆಗ್ತದ. ಓಕೆನಾ? ಈಗ ಎಂಟರ್ ಮಾಡ್ಕೊರಿ, ಆಟೋಮೆಟಿಕ್ 3,567 ರೂಪಾಯಿ GST ಕಟ್ ಆಯ್ತು. ಈಗ ಟೋಟಲ್ ಅಮೌಂಟ್ ಕಂಡುಹಿಡಿಬೇಕಿಲ್ಲ, ಅವಾಗ ಏನ್ ಮಾಡ್ಬೇಕು, ಇಸ್ ಈಕ್ವಲ್ ಟು ಟೋಟಲ್ ಅಮೌಂಟ್ ಮೇಲೆ ಮೈನಸ್ GST ಅಮೌಂಟ್ ಅನ್ನ ಮೈನಸ್ ಮಾಡಬೇಕು. ಎಂಟರ್ ಮಾಡ್ಕೊರಿ, ಆಟೋಮೆಟಿಕ್ ಆಗಿ ನಮ್ಗೆ ಇಲ್ಲಿ ಅಮೌಂಟ್ ಕ್ಯಾಲ್ಕುಲೇಷನ್ ಆಗಿ ಬಂದ್ಬಿಡ್ತದ. ಸಿಂಪಲ್ ಆಗಿರುವಂತದ್ದು. ಓಕೆನಾ? ಬಹಳ ಜನ ಭಯ ಪಡ್ತಾರೆ, ಸರ್ ಕಂಪ್ಯೂಟರ್ ಮೇಲೆ ಕೆಲಸ ಐತಂದ್ರಿ ಹೋಗ್ಲೇ ಬೇಡ, ಹೆಂಗ್ ಕೆಲಸ ಇರ್ತೈತಿ ಅಂದ್ರೆ ಅದು ಭಯ ಪಡೋದು ಬೇಡ, ಬಹಳ ಸಿಂಪಲ್ ಆಗಿ ಇದ್ದಿರ್ತಾವ. ಈಗ ಇದಕ್ಕೆ ಏನ್ ಮಾಡ್ಬೇಕು, ಒಂದು ಬಾರ್ಡರ್ ಹಾಕೋಬೇಕಲ್ಲ ಸರ್ ಅಂದ್ರೆ ಸಂಪೂರ್ಣವಾಗಿ ನೀವೇನ್ ಮಾಡ್ಬೇಕು, ಇಲ್ಲಿವರೆಗೆ ಸೆಲೆಕ್ಷನ್ ಮಾಡ್ರಿ, ಮಾಡಿದ ನಂತರ ಆಲ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿ ಬಾಕ್ಸ್ ಬರ್ತಾವ. ಮತ್ತೆ ಇದಿಷ್ಟೇ ಸೆಲೆಕ್ಷನ್ ಮಾಡ್ಕೊಂಡು ಇದಕ್ಕೂ ಕೂಡ ಈ ರೀತಿಯಾಗಿ ಬಾರ್ಡರ್ಸ್ ಗಳನ್ನ ನಾವೇನ್ ಮಾಡ್ಬೋದು, ಹಾಕೊಂಡ್ಬಿಡ್ಬೋದು. ತಿಳಿತಾ? ಇಲ್ಲಿನೂ ಕೂಡ ಬೇಕು ಅಂದ್ರೆ ನೀವು ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ಬಾರ್ಡರ್ಸ್ ಗಳು ಕೂಡ ನೀವು ಈ ರೀತಿಯಾಗಿ ಹಾಕೊಂಡ್ಬಿಡ್ಬೋದು. ಗೊತ್ತಾಗತ್ತಾ? ಈ ರೀತಿಯಾಗಿ ಒಂದು ಬಿಲ್ ಅನ್ನು ಕೂಡ ನಾವೇನ್ ಮಾಡ್ಬೋದು, ಸರಿಯಾಗಿ ಮಾಡ್ಕೋಬಹುದು. ಇವುಗಳಿಗೆ ಸ್ವಲ್ಪ ಬೋಲ್ಡ್ ಕೊಡ್ರಿ, ಸ್ವಲ್ಪ ಹೈಲೈಟ್ ಆಗ್ತಾವ. ಇವುಗಳಿಗೂ ಕೂಡ ಸ್ವಲ್ಪ ಬೋರ್ಡ್ ಕೊಡ್ರಿ, ಸ್ವಲ್ಪ ಹೈಲೈಟ್ ಆಗ್ತಾವ, ಚಂದ ಕಾಣಿಸ್ತಾವ. MS ಮೇಲೆ ಇದಕ್ಕೂ ಕೂಡ ಹೈಲೈಟ್ ಕೊಡ್ರಿ, ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ನೀವೇನ್ ಮಾಡ್ಬೋದು, ಇವುಗಳಿಗೆ ಕಲರ್ ಕೊಡಬೇಕು ಅಂದ್ರೆ ಸೆಲೆಕ್ಷನ್ ಮಾಡ್ಕೋರಿ. ಇಲ್ಲಿಂದ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಕೂಡ ನೀವೇನ್ ಮಾಡ್ಬೋದು, ಇಲ್ಲಿ ಕೊಡಬಹುದು. ತಿಳಿತಾ ಇದೆಯಾ ಹೇಳೋದ? ಬಹಳಷ್ಟು ಸರಳವಾಗಿರುವಂತಹ ವಿಧಾನದೊಳಗೆ ನಾವು ಏನ್ ಮಾಡ್ಬೋದು, ಇವತ್ತು ಬಿಲ್ಗಳ ಎಂಟ್ರಿಯನ್ನ ಅತ್ಯಂತ ಸುಗಮವಾಗಿ ಮಾಡ್ಕೋಬಹುದು. ಗೊತ್ತಾಗುತ್ತೆ? ಮತ್ತೆ ಈ ರೀತಿಯಾಗಿ ಇದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾಗಿತ್ತು ಅಂದ್ರೆ ಚೇಂಜಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಕ್ಯಾಲ್ಕುಲೇಷನ್ ಒಳಗೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಈಗ ಸಪೋಸ್ 7 ಪೀಸ್ ಬೇಕಾಗಿದೆ ಕೀಬೋರ್ಡ್ ಅಂದ್ರೆ 7 ಮಾಡಿ ಆಟೋಮೆಟಿಕ್ ಇಲ್ಲಿ ಎಲ್ಲ ಅಮೌಂಟ್ ಕೂಡ ಚೇಂಜ್ ಆಗುತ್ತೆ. ನೋಡ್ಬೋದು, ನೋಡಿ ಎಲ್ಲ ಅಮೌಂಟ್ ಕೂಡ ಇಲ್ಲಿ ಚೇಂಜಸ್ ಆಗ್ತಾ ಹೋಗ್ತಾ ಇರುತ್ತೆ. ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಇವತ್ತು ಡೇಟಾ ಎಂಟ್ರಿ ಅಥವಾ ಕಂಪ್ಯೂಟರ್ ಮೇಲೆ ಕೆಲಸಕ್ಕೆ ಹೋಗಬೇಕಾಗಿತ್ತು ಅಂದ್ರೆ ದಯವಿಟ್ಟು ಈ ರೀತಿಯಾಗಿ ಎಲ್ಲ ಟ್ರಿಕ್ಸ್ ಗಳು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ದಯವಿಟ್ಟು ಇದೇ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತಿರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬಹಳ ಚಲೋ ವಿಡಿಯೋ ಬರ್ತಾವ. ಮನ್ಯಾಗ ಕೂತ್ ಕಂಪ್ಯೂಟರ್ ಕಲ್ತು ಕೆಲಸ ತಗೋರಿ, ಅಂದ್ರೆ ನೌಕರಿಗೆ ಹೋಗ್ರಿ. ಎಲ್ಲರ ಕೆಲಸ ಇತ್ತು ಅಂದ್ರೆ ದುಡಿಲಿಕ್ಕೆ ಹೋಗ್ರಿ, ದುಡಿಬೇಕಾಗ್ತದೆ. ಮನುಷ್ಯ ಸುಮ್ಮನೆ ಕಲ್ತು ಮನ್ಯಾಗ ಕೂತ್ರೆ ಉಪಯೋಗ ಇಲ್ಲ. ಓಕೆನಾ? ಕೆಲಸವನ್ನ ಮಾಡಬೇಕಾಗತ್ತೆ. ಇದೇ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತಿರ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಕೊಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.